ನೋಡಿ, ನನಗೆ 5:45 ಒಂದು ಕರೆ ಬರುತ್ತೆ. ನಮ್ಮ ಕಾರ್ಯಕರ್ತರು, ನಮ್ಮ ವರ್ಕರ್ಸ್ ಏನಿದ್ದಾರೆ ಕರೆ ಮಾಡ್ತಾ ಇದ್ದಾರೆ. ಅಕ್ಕ, ಇಲ್ಲಿ ಎಲ್ಲ ಬಿಜೆಪಿ ಕಾರ್ಯಕರ್ತರು ಬಂದು ಸರ್, ನನಗೆ 5:45ಗೆ ಒಂದು ಕರೆ ಬರುತ್ತೆ. ನಮ್ಮ ಕಾರ್ಯಕರ್ತರುಗಳು ಫೋನ್ ಮಾಡ್ತಾರೆ, ಅಕ್ಕ ಇಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಗುಂಡಗಳು ಬಂದು ನಮ್ಮ ಮೇಲೆ ಓಡಾಡಿಸ್ಕೊಂಡು ರೋಡಲ್ಲಿ ಅಟ್ಟಾಡಿಸ್ಕೊಂಡು ಬಂದು ಹೊಡಿತಾ ಇದ್ದಾರೆ. ಅವರು ಬೂತ್ ಸ್ಲಿಪ್ನ ಹಂಚ್ತಾ ಇದ್ರಂತೆ. ನಮ್ಮವರು ಬೂತ್ ಸ್ಲಿಪ್ ಹಂಚ್ತಾ ಇದ್ದಾರೆ, ಅವರು ಬೂತ್ ಸ್ಲಿಪ್ ಹಂಚ್ತಾ ಇದ್ದಾರೆ. ನಮ್ಮವ್ರು ಬೂತ್ ಸ್ಲಿಪ್ ಹಂಚ್ತಾ ಇರೋದಕ್ಕೆ, ನೀವು ಬೂತ್ ಸ್ಲಿಪ್ ಹಂಚ್ತಾ ಇರೋದಕ್ಕೆ ಬಂದ್ಬಿಟ್ಟು ಗಲಾಟೆಯನ್ನ ಅವ್ರು ಮಾಡಿದ್ದಾರೆ. ಹೊಡೆದು ಓಡಾಡಿಸ್ಕೊಂಡು ಇಡೀ ರೋಡಲ್ಲಿ ಓಡಾಡಿಸ್ಕೊಂಡು ಹೊಡಿತಾ ಇದ್ದಾರೆ. ಪೊಲೀಸ್ ಅವರು ಕೂಡ ಇಲ್ಲೇ ಇದ್ದಾರೆ, ಯಾರೂ ತಡಿತಾ ಇಲ್ಲ. ನಾವು ಫೋನ್ ಮಾಡಿ 3/4 ಗಂಟೆ ಆಯ್ತು, ಪೊಲೀಸ್ ಅವ್ರು ಬಂದಿಲ್ಲ ಅಂತ ಹೇಳಿದ್ರು. ನೋಡಿ, ಈ ರೀತಿ ಅವರ ಫೋಟೋ, ಅವ್ರ ಸಿಂಬಲ್ ಇರುವಂತ ಬೂತ್ ಸ್ಲಿಪ್ಸ್ ಗಳನ್ನ ಹಂಚ್ತಾ ಇರುವಂತದ್ದು ನಡೆದಿರುವಂತದ್ದು. ನಮ್ಮವರಿಗೆ ಅವ್ರುಗಳು ಇಟ್ಕೊಂಡು ಹೊಡಿತಾ ಇದ್ರು, ಚೆನ್ನಾಗಿ ಹೊಡೆದಿದ್ದಾರೆ. ಅದ್ರ ವಿಡಿಯೋನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಈ ತರ ಬಂದು ಕತ್ತಿಸ್ಕಿ ಹೊಡಿಯಕ್ಕೆ ಅಂತ ಹೇಳ್ಬಿಟ್ಟು ಬಿಜೆಪಿ ಗುಂಡಾಗಳು ಬಂದು ಹೊಡಿತಾ ಇರುವಂತದ್ದು. ನನಗೆ ಫೋನ್ ಮಾಡಿದ ತಕ್ಷಣ ನಾನು ಇಮಿಡಿಯೇಟ್ಲಿ DCP ಅವರಿಗೆ ಫೋನ್ ಮಾಡಿಬಿಟ್ಟು ಈ ತರ ಗಲಾಟೆ ಆಗ್ತಾ ಇದೆ, 3/4 ಅವರಿಂದ ನಮ್ಮ ಕಾರ್ಯಕರ್ತರ ಮೇಲೆ ಹೊಡೆದಾಟ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು, ನೀವು ಇಮಿಡಿಯೇಟ್ಲಿ ಹೋಗಿ ಪೊಲೀಸ್ ಅವ್ರನ್ನ ಕಳಿಸಿ ಸರ್. ಪೊಲೀಸ್ ಅವ್ರು ಯಾರೂ ಹೋಗಿಲ್ವಂತೆ ಅಂತ ಹೇಳಿದಕ್ಕೆ ಆಯ್ತು ಮೇಡಮ್ ಕಳಿಸ್ತೀನಿ ಅಂತ ಹೇಳಿದ್ರು. ನಾನು ಜಾಲಹಳ್ಳಿಯಲ್ಲೇ ಇದ್ದೆ. ಜಾಲಹಳ್ಳಿಯಿಂದ ಯಶವಂತಪುರಕ್ಕೆ ಬರೋಕ್ಕೆ ನನಗೆ 15 ನಿಮಿಷ ಆಯಿತು ಬಿಕಾಸ್ ಆಫ್ ದ ಟ್ರಾಫಿಕ್. ಬಂದು ನಾನು ಅಲ್ಲಿ ನಿಂತ್ಕೊಂಡು ಪೊಲೀಸ್ ಅವರು ಹೊಯ್ಸಳದವರಿದ್ರು, ನಾನು ಅವರನ್ನ ಪ್ರಶ್ನೆ ಮಾಡ್ತೀನಿ, ನಮ್ಮ ಕಾರ್ಯಕರ್ತರಿಗೆ ಏನಾಯ್ತು, ಯಾಕೆ ಹೊಡಿಯಕ್ಕೆ ಬಿಟ್ರಿ, ಏನಾಯ್ತು ಅಂತ ಅಂದ್ರೆ ಅಲ್ಲಿದ್ದಂಥ ಹೊಯ್ಸಳ ಪೊಲೀಸ್ ಅವರು ನಗ್ತಾ ಇದ್ದಾರೆ ಸರ್. ದೇರ್ ಸ್ಮರ್ಕಿಂಗ್, ನಗ್ತಾ ಇದ್ದಾರೆ. ನಮ್ಗೆ ಗೊತ್ತಿಲ್ಲ ಮೇಡಮ್, ನಮ್ಗೆ ಗೊತ್ತಿಲ್ಲ ಅಂತ. ನಮ್ಮ ಹತ್ರ ವಿಡಿಯೋ ಸಾಕ್ಷಿ ಇದೆ, ನಮ್ಮ ಮುಂದೆ ಏನು ನಡೆದಿಲ್ಲ ಅಂತ. ಅವ್ರ ಮುಂದೆ ನಮ್ಮ ಕಾರ್ಯಕರ್ತರನ್ನ BJP ಅವ್ರು ಹಿಡ್ಕೊಂಡು ಹೊಡಿತಾ ಇದ್ರೆ, ಪೊಲೀಸ್ ಅವ್ರ ಮುಂದೆನೆ ಹೊಡಿತಾ ಇದ್ದಾರೆ. ಪೊಲೀಸ್ ಅವ್ರು ಇರೋದೇನಕ್ಕೆ, ರಕ್ಷಣೆ ಮಾಡಬೇಕು. ಅವ್ರನ್ನ ಏನು ಗುಂಪು ಘರ್ಷಣೆ ಆಗ್ತಾ ಇದೆ ಅದನ್ನ ತಡೆಯುವಂಥ ಪೊಲೀಸರು ನಿಂತ್ಕೊಂಡು ಹೊಡಿಲಿ ಅಂತ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಾನು ಕೇಳಿದಾಗ ನಗ್ತಾ ಇದ್ದಾರೆ, ಅವ್ರಿಗೆ ಉತ್ತರವನ್ನ ಕೊಡ್ತಾ ಇಲ್ಲ, ನಗ್ತಾ ಇದ್ದಾರೆ. ಈ ಬಿಡಿ ಮೇಡಮ್, ಏನು ಮೇಡಮ್ ಅಂತ ಈ ರೀತಿಯಾದ ಉಡಾಫೆಯಾದಂಥ ಉತ್ತರವನ್ನ ಕೊಡ್ತಾ ಇದ್ದಾರೆ. ನಾವು ನಂತರ ಪೊಲೀಸ್ ಅವ್ರು ಕೇಳ್ತಾ ಇದೀವಿ, ಯಾಕೆ ಸರ್ ನೀವು ಹೊಡಿಯಕ್ ಬಿಟ್ರಿ, ಹೆಂಗ್ ಹೊಡಿಯಕ್ ಬಿಟ್ರಿ ಅಂತ ನಾವು ಕೇಳಿದಾಗ ಅವ್ರ ಹತ್ರ ಉತ್ತರಗಳಿಲ್ಲ, ನಮ್ಮ ಮುಂದೆ ಆಗಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ನಮ್ಮ ಹತ್ರ ನಮ್ಮ ಹುಡುಗರುಗಳೆಲ್ಲರೂ ವಿಡಿಯೋಗಳನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಪೊಲೀಸ್ ಮುಂದೆನೆ ಇಷ್ಟು ದೌರ್ಜನ್ಯ ನಡಿಬೇಕು ಅಂತ ಆದ್ರೆ ಇನ್ ಯಾವ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಾದಂತ ಚುನಾವಣೆ ನಡೆಯಕ್ಕೆ ಸಾಧ್ಯ ಇದೆ, ಫೇರ್ ಎಲೆಕ್ಷನ್ ಆಗಕ್ಕೆ ಸಾಧ್ಯ ಇದೆಯಾ? ಇಡೀ ಪೊಲೀಸ್ ಅವ್ರ ಪರವಾಗಿ ಇದ್ರೆ ನಾನು ಹೇಳೋದಿಂತದ್ದೆ, ಆಯ್ತು ನೀವು ಎಲೆಕ್ಷನ್ನೇ ಮಾಡಬೇಡಿ, ಡೈರೆಕ್ಟ್ ಆಗಿ ಅನೌನ್ಸ್ ಮಾಡ್ಬಿಡಿ, ಅವರೇ MLA ಅಂತ ಎಲೆಕ್ಷನ್ ಮಾಡ್ಬಿಡಿ, ನೀವು ಅನೌನ್ಸ್ ಮಾಡ್ಬಿಡಿ. ಈ ರೀತಿ ಹೌದು ಸರ್, ಇದು ನಾವು ಪ್ರಶ್ನೆಯನ್ನ ಮಾಡ್ತಿರ್ಬೇಕಾದ್ರೆ ನಾವು ಹೇಳ್ತೀವಿ, ಯಾರು ಹೊಡ್ಸಿದ್ದಾರೆ ಅವ್ರನ್ನ ಕರ್ಸಿ. ನಾವು ಹೇಳ್ತಾ ಇದೀವಿ, ಇಲ್ಲಿ ಹೊಡ್ಸಿದ್ದಾರೆ, ಪೊಲೀಸರ ಮುಂದೆ ಆಗಿರುವಂತದ್ದು, ಪೊಲೀಸರ ಮುಂದೆ ಆಗಿರ್ಮೇಲೆ ಕರ್ಸಿ ಅವರನ್ನ ನೀವು ಅಂತ ಹೇಳಿದಾಗ ಹೌದು ಗಲಾಟೆ ಆಗ್ತಿರ್ಲಿಲ್ಲ. ನಾವು ಪೊಲೀಸರನ್ನ ಕೇಳಿಸ್ತಾ ಇದ್ವಿ. ಆಗ BJP ಪಕ್ಷದವರು ಬಂದ್ಬಿಟ್ಟು ಕೆಟ್ಟದಾಗಿ ಬೈಯಕ್ ಶುರು ಮಾಡಿ ಅವ್ರ ಗಲಾಟೆಯನ್ನ ಶುರು ಮಾಡಿದ್ರು. ಆ ನಂತರ ನಾನು ಹೋಗಿ 1 ಗಂಟೆ ಆದ್ಮೇಲೆ ಪೊಲೀಸ್ ಬರ್ತಾರೆ ಅಂತಂದ್ರೆ, 1:45 ಗಂಟೆ ಆದ್ಮೇಲೆ ಗಲಾಟೆ ಆಗಿ 1:45 ಗಂಟೆ ಆದ್ಮೇಲೆ ಪೊಲೀಸರು ಬರ್ತಾರೆ ಅಂದ್ರೆ, ಅಕಸ್ಮಾತ್ ಅಲ್ಲಿ ಹೆಚ್ಚು ಕಮ್ಮಿ ಏನೋ ಒಂದು ದುರ್ಘಟನೆ ನಡೆದಿತ್ತು, ಯಾರ್ದೋ ಒಬ್ರು ನಮ್ಮ ಕಾರ್ಯಕರ್ತರು ಕೊಲೆನೇ ಆಗೋಗಿತ್ತು ಅಂತ ಅನ್ಕೊಳ್ಳಿ, ಏನ್ ಮಾಡ್ತಾ ಇದ್ರು? ಜೀವಕ್ಕೆ ಬೆಲೆ ಇಲ್ವಾ? ಹಂಗಾದ್ರೆ ಇವರು ಒಬ್ರ ಪರವಾಗಿ ಮಾಡ್ಬೇಕು ಅಂತ ಈ ರೀತಿಯಾದಂತ ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆಯನ್ನ ಮಾಡುವಂಥದ್ದು ಎಷ್ಟು ಸಮಂಜಸ? ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೂ ಇದೇ ರೀತಿಯಾದ ಚುನಾವಣೆ ನಡೆಯುತ್ತೆ? ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಆಯ್ತು, ನೀವು ಎಲೆಕ್ಷನ್ ಕೊಟ್ಟಿದ್ದಾರೆ ಸರ್. ಚಂದ್ರಪ್ಪ ಜಿಗಳಿ ಅಂತ ನಮ್ಮ ಕಾರ್ಯಕರ್ತರು ಏನಿದ್ದಾರೆ, ಯಾರ್ಯಾರು ಹೊಡೆದ್ರು ಅವ್ರ ಮೇಲೆ, ಅವ್ರ ಹೆಸರೇನು, NTR ಅಂತ ಎಕ್ಸ್ ಕಾರ್ಪೊರೇಟರು ಅವನು, ಆಮೇಲೆ ಖಾಜಾ ಅಂತ ಅವನು ಈಸ್ ಎಕ್ಸ್ ರೌಡಿ ಶೀಟರ್ ಆಗಿದ್ದಂತೆ, ನಿರ್ಮಲ್ ಅಂತ, ಈ ರೀತಿಯಾದಂತ ಗುಂಡಗಳನ್ನ ಸಾಕಿರುವಂತ BJP ಅವರು ಬೇಕು ಅಂತ ಪ್ರತಿ ಹಂತದಲ್ಲೂ ನಾವು ಕ್ಯಾಂಪೇನ್ ಮಾಡ್ತಾ ಇದ್ರೆ 6:15 ನಿಲ್ಸಿ ಅಂತ ಹೇಳ್ತಾರೆ. ನಮ್ಮನ್ನ ಕ್ಯಾಂಪೇನ್ ಮಾಡೋದಕ್ಕೆ ಬಿಡೋದಿಲ್ಲ, ಯಾರನ್ನೂ ಹೋಗಿ ಜನಗಳನ್ನ ಮಾತಾಡ್ಸೋದಕ್ಕೆ ಬಿಡೋದಿಲ್ಲ, ನಮ್ಮ ಪ್ಯಾಂಫ್ಲೆಟ್ ಹಂಚೋದಕ್ಕೆ ಬಿಡಲ್ಲ. ಪ್ರತಿ ಹಂತದಲ್ಲೂ ಹೌದು, ನಾನು ಹೋಗಿ ಪ್ರಶ್ನೆಯನ್ನ ಮಾಡ್ತಿದ್ರೆ ಮೇಲಿಂದ ನೀರು ಸುರಿತಾರೆ, ನಮ್ಮನ್ನು ಕೂಡ ತಳ್ಳಾಡಿದ್ದಾರೆ, ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ಒಂದೇ ಒಂದು ಫೀಮೇಲ್ ಪೊಲೀಸ್ ಇಲ್ಲ ಸರ್, ನಾವಲ್ಲಿ ಹೆಣ್ಮಕ್ಳಿದೀವಿ, ಒಂದು ಫೀಮೇಲ್ ಪೊಲೀಸ್ ಇಲ್ಲ. ಇದು ಯಾವ ರೀತಿಯಾದಂತ ರಕ್ಷಣೆ, ಯಾವ ರೀತಿಯಾದಂತ ರಕ್ಷಣೆ? ಕ್ಯಾಂಡಿಡೇಟ್ಗೆ ಒಂದು ರಕ್ಷಣೆ ಕೊಡಕ್ಕಾಗ್ಲಿಲ್ಲ ಅಂತಂದ್ಮೇಲೆ, ನನ್ನ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದೆ, ನನ್ನ ಕಾರ್ಯಕರ್ತರ ಮೇಲೆ ಜೀವ ಬೆದರಿಕೆ ಆಗಿದೆ, ಪೊಲೀಸರ ಸಮ್ಮುಖ ಇದೆಲ್ಲ ನಡೀತಾ ಇದೆ. ಈ ರೀತಿಯಾದಂತ ಸರ್, ನಾವಿವಾಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ, ಏನ್ ಮೆಡಿಕಲ್ ಮಾಡಿಸಿದ್ದಾರೆ, ಕಂಪ್ಲೇಂಟ್ ಅನ್ನ ಕೊಡ್ತೀವಿ. ಇಮಿಡಿಯೇಟ್ಲಿ ಅವ್ರ ಮೇಲೆ FIR ಆಗ್ಬೇಕು, ಅವ್ರು ಅರೆಸ್ಟ್ ಆಗ್ಬೇಕು ಸರ್. ಇಲ್ಲ ಅಂತಂದ್ರೆ ಅವ್ರು ಯಾರ್ಯಾರು ಗಲಾಟೆಲಿ ಇನ್ವಾಲ್ವ್ ಆಗಿದ್ದಾರೆ ಅವರು ಗಡಿಪಾರಾಗಬೇಕು. NTR ಇರ್ಬೋದು, ಆ ನಿರ್ಮಲ್ ಅನ್ನೋರು ಇರ್ಬೋದು, ಆ ಖಾಜಾ ಅನ್ನೋರು ಇರ್ಬೋದು, ಅವರೆಲ್ಲ ಗಡಿಪಾರಾಗಬೇಕು. ಚುನಾವಣೆ ನಡೆಯೋವರೆಗೂ ಅವ್ರಿಗೆ ಗಡಿಯೊಳಗೆ, ಏನ್ ನಮ್ಮ ಕ್ಷೇತ್ರದ ಗಡಿಯೊಳಗೆ ಬರಬಾರ್ದು ಅನ್ನೋದು ನಮ್ಮ ಬೇಡಿಕೆ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.